ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ನಾನು ಕಾಫಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಗ್ಯಾಸ್ ಸ್ಟವ್ ಇಲ್ಲ, ಯಾಕೆ ಅಂತಂದರೆ ಚಿಕನ್ ಸಾಂಬಾರು ಮಾಡಿದ್ದು ನಿನ್ನೆ ನೈಟು. ಹಾಗಾಗಿ ಗ್ಯಾಸ್ ಸ್ಟವ್ನ ಆ ಕಡೆ ಮನೆಯಲ್ಲಿ ಇಟ್ಕೊಂಡಿದ್ದೀವಿ. ಅಲ್ಲಿಗೆ ತಗೊಂಡೋಗಿ ಇವಾಗ ಅಲ್ಲೇ ಕಾಫಿ ಮಾಡಬೇಕು. ನಾನು ಕಾಫಿ ಮಾಡೋದಕ್ಕೆ ಲೋಟದಲ್ಲೇ ಅಳತೆ ಮಾಡಿ ಹಾಕ್ಕೊಳ್ತೀನಿ. 2 ಗ್ಲಾಸ್ ಹಾಲು ಹಾಕ್ಬಿಡ್ತೀನಿ, 2 ಗ್ಲಾಸ್ ನೀರು ಹಾಕ್ತೀನಿ. ಹಾಗೆ ನಮ್ಮ ದಕ್ಷಿಣಗೂ ಕೂಡ 3/4 ಲೋಟ ಹಾಲು ಹಾಕ್ತೀನಿ, 1/4 ಲೋಟದಷ್ಟು ನೀರು ಹಾಕಿ ಅವನಿಗೆ ಹಾಲು ಮಾಡಿಕೊಡ್ತೀನಿ. ಇವಾಗ ಆ ಕಡೆ ಮನೆಗೆ ತಗೊಂಡೋಗೋದಕ್ಕೆ ಅಂತ ನಮ್ಮ ಯಜಮಾನ್ರು ಕೈಲಿ ಕೊಟ್ಟು ಕಳಿಸ್ತಾ ಇದ್ದೀನಿ, ತಗೊಂಡೋಗಿ ಅಂತ. ನಾನು ಇವಾಗ ಕಾಫಿ ಎಲ್ಲ ಮಾಡಿಬಿಟ್ಟು ಆಮೇಲೆ ತಿಂಡಿ ರೆಡಿ ಮಾಡ್ಕೊಳ್ಬೇಕು. ತಿಂಡಿ ಏನು ಮಾಡೋದು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ತಿಂಡಿ ಏನು ಮಾಡೋದು ಅಂತ ನಾನು ಯೋಚನೆ ಮಾಡೋದೇ 7:15 8 ಗಂಟೆ ಅಷ್ಟೊತ್ತಿಗೆ ಯೋಚನೆ ಮಾಡ್ತೀನಿ. ಆಮೇಲೆ ತಿಂಡಿಗೆ ರೆಡಿ ಮಾಡ್ಕೊಳ್ತೀನಿ. ಅಲ್ಲಿ ತನಕ ಯೋಚನೆ ಮಾಡ್ತಾನೇ ಇರ್ತೀನಿ, ಏನು ಅಂತ ಇನ್ನೂ ಡಿಸೈಡ್ ಆಗಿರೋದಿಲ್ಲ. ಈಗ ಕಾಫಿ ಎಲ್ಲ ಕುಡ್ದಾಯಿತು. ಚಪಾತಿ ಮಾಡೋಣ, ತಿಂಡಿ ಚಿಕನ್ ಸಾಂಬಾರು ಇತ್ತಲ್ಲ, ಅದಕ್ಕೆ ಚಪಾತಿ ಮಾಡು ಅಂತಂದರು. ಹಾಗಾಗಿ ಅದಕ್ಕೆ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡೋದು ಅಂದರೆ ಚಪಾತಿ ಅರಿಯೋದಕ್ಕಿಂತ ಚಪಾತಿ ಹಿಟ್ಟು ಕಲಸೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಯಾರ್ಯಾರೆಲ್ಲ ನಿಜ ಅಂತ ಅನಿಸುತ್ತೆ ಕಮೆಂಟ್ ಮಾಡಿ. ಇಲ್ಲಿ ಸಾಂಬಾರು ಕಾಯಿಸೋದಕ್ಕೆ ಇಟ್ಟಿದ್ದೆ, ಹಾಗಾಗಿ ನೋಡೋಣ ಅಂತ ಬಂದೆ. ಸಾಂಬಾರು ಕುದ್ದಿತ್ತು. ಆಮೇಲೆ ಇವಾಗ ಚಪಾತಿನ ಅರಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ದಕ್ಷಿಣ್ಗೂ ಕೂಡ ಸ್ಕೂಲ್ಗೆ ಟೈಮ್ ಆಗುತ್ತೆ. ಇವರಿಲ್ಲಿ ಏನೋ ಮಾತಾಡ್ಕೊಂಡು ಕೂತಿದ್ರು, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಪಪ್ಪ ಪಪ್ಪ ಕರಿತಿದ್ದಿ ಇವತ್ತಾ? ಪಪ್ಪ ಪಪ್ಪ ಬೇಕಾ? ಅಮ್ಮ ಬೇಡ? ಬೇಕಾ? ಮತ್ತು ಪಪ್ಪ ಅಂತಿದ್ದೀಯ, ದಿವಸ ಅಮ್ಮ ಅಂತಿದ್ದೆ. ಪಪ್ಪ ಸುತ್ತ ಕರ್ಕೊಂಡೋಗುತ್ತಲ್ಲ, ಅದಕ್ಕೆ ಪಪ್ಪ ಬೇಕಾ? ಸುತ್ತ ಕರ್ಕೊಂಡೋಗುತ್ತಲ್ಲ ಬೈಕಲ್ಲಿ, ಅದಕ್ಕೆ. ಗುಡ್ ಮಾರ್ನಿಂಗ್ ಹೇಳು ಫಸ್ಟು. ಗುಡ್ ಮಾರ್ನಿಂಗ್. ಇಷ್ಟ ತನಕ ಮಕ್ಕಳದು ಟೈಮ್ ಎಷ್ಟಾಯ್ತು? 7:45 ಗೊತ್ತಾ? ಇನ್ನು ಹೋಮ್ವರ್ಕ್ ಮಾಡಿಲ್ಲ, ನೆನ್ನೆದು 2 ಪೇಜ್ ಬಾಕಿ ಐತೆ. ಯಾವಾಗ ಮಾಡೋದು? ABCD ಬರಿಬೇಕಲ್ಲ. ಇದೆ ಅಲ್ಲಿ ಕೊಡ್ದು ಹೋಮ್ವರ್ಕ್ ಮುಗಿಸಿ ಫಸ್ಟ್ ಬಾ. ಆಯ್ತಾ ಮತ್ತು ಪಪ್ಪ ಅಂದೆ. ಪಪ್ಪ ಬರ್ತೈತೆ, ಏನಾರು ಒಂದು ಮಾಡಿ ನೋವು ಮಾಡಿ ಅಳಿಸ್ತೈತಿ ಅಲ್ವಾ? ಕೈ ತೆಗಿ, ಬಾಯಿಂದ ಕೈ ತೆಗಿ. ಬಾ. ಬೆಳಕದ ಬೆಳಕದ ಬೆಳಕು ಮಾಡೋದು ಅಂತಿದ್ದೆ. ತಿಂಡಿ ತಿನ್ನೋದೀಗ. ಇದ ಟೈಮ್ ಆಯಿತು ತಿಂಡಿ. ಡಿಸೈನ್ ಮಾಡಿದ್ದಲ್ಲ. ನಮ್ಮ ದಕ್ಷಿಣ ಚಪಾತಿ ನೋಡಿ ಯಾವ ಥರ ಮಾಡಿಸ್ಕೊಂಡಿದ್ದಾನೆ ಅಂತ, ಡಿಸೈನಾಗಿ ಮಾಡಿಕೊಡು ಅಂತ ಅಂದ. ಹಾಗಾಗಿ ಯಾವ ಥರ ಬರುತ್ತೆ ಆ ಥರ ಕಟ್ ಮಾಡಿ ಚಪಾತಿ ಮಾಡಿಕೊಟ್ಟಿದ್ದೀನಿ. ಇವಾಗ ಅವನೊಂದು ತಿನ್ನಿಸ್ಬಿಟ್ಟು ರೆಡಿ ಮಾಡಿ ಕಳಿಸ್ಬೇಕು ಸ್ಕೂಲ್ಗೆ. ಎಷ್ಟು ತಿಂತೀಯ? 4 ಎಲ್ಲಪ್ಪ, 1 2 ಅನ್ನ ಸಾಂಬಾರು ಮಾಡಲ್ವಾ? ಚಪಾತಿ ಬೇಕಾ? ನಂಗೆ ಬೇಡ, ನಾನು 2 ತಿನ್ನೋದು. ಮಾಡಿದ್ದೀನಲ್ಲ ನಾನು. 6 ತಿಂದಿದ್ರೆ
ಇನ್ನೂ ಒಂದು ರೌಂಡ್ ಜಾಸ್ತಿ ಆಗ್ತಾಯಿತ್ತು. ನಿನ್ನ ಮಗ ಏನಂತ ಇದ್ದ ಗೊತ್ತಾ, ಫಸ್ಟು ಚಿಕನ್ ಬೇಡ ಕಣಮ್ಮ ತಿನ್ನಿಸ್ಬೇಡ ಅಂದ. ನಾನು ಬರೀ ಸಾಂಬಾರು ತಿನ್ನಿಸು, ಊರಿನಲ್ಲಿ ಕಾಳು ತಿನ್ನಿಸು ಅಂದ. ಕಾಳಲ್ಲಿರೋ ಚಿಚ್ಚಿನೂ ಬೇಡ ಅಂದ. ಯಾಕೆ ಎಲ್ಲ ಬೇಡ ಅಂತೇನಲ್ಲ ಅಂದ್ಕೊಂಡು ತಿನ್ನಿಸಿದ್ದೀವಿ. ಫೋನ್ ಮಾಡ್ತೈತೆ ಚಿಕನ್. ಆಮೇಲೆ ಬೇಡ ಬೇಡ ಅಂದ. ಯಾಕೆ ಬೇಡ ಅಂತೇನಲ್ಲ ಅಂತ. ಯಾಕೆ ಬೇಡ ಅಂದರೆ ತಿನ್ನಿಸ್ಬೇಡ ಕಣಮ್ಮ, ಸ್ಕೂಲಲ್ಲಿ ಹೊಲ್ಸ್ ಹೊಡಿತೀನಿ ಅಂತೇನಿ, ಸ್ಮೆಲ್ ಬರುತ್ತೆ ಅಂತ. ತಿಂಡಿ ತಿಂದಾದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಸುಮ್ಮನೆ ತೋಟದ ಹತ್ರ ಹೋಗಿ ಬರೋಣ ಅಂತ ಇವಾಗ ತೋಟದ ಹತ್ರ ಬಂದಿದ್ದೀವಿ. ಈ ಕಡೆ ಒಂಚೂರು ಹೊಡಿತಿದ್ದಾವಲ್ವ ಗಿಡ. ತ್ಯಾವ ಇಲ್ವಾ ನಡೀಲಿ, ತ್ಯಾವ ಐತಿ. ಗಿಡ ಒಳ್ಳೆ ಇದಾಯಿದ್ರೆ ಎಷ್ಟೊತ್ತಿಗೆ ಒಂಚೂರು ಕಾಣವು. ದಪ್ಪ ಇದ್ದು ದಿಂಡ ಇದ್ರೆ ಅವಾಗಲೇ. ಈ ಸಣ್ಣವನು ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಮುದ್ಕದ ಮರದ ಎಲೆನ ಕೈಗೆ ಹಚ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಮರದ ಎಲೆ ಕೆಂಪಗಾಗಿರುತ್ತಲ್ಲ, ಆ ಎಲೆನ ತಗೊಂಡು ಹಿಂದ್ಗಡೆ ಭಾಗನ ಕೈಗೆ ಹಚ್ಕೊಂಡ್ರೆ ಅದು ಕೆಂಪು ಕಲರ್ ಆಗುತ್ತದೆ. ಇದನ್ನು ನಾವು ಚಿಕ್ಕ ಮಕ್ಕಳಿದ್ದಾಗ ತುಂಬಾ ಹುಡ್ಕೊಂಡೋಗಿ ಹಚ್ಕೊಳ್ತಾ ಇದ್ದು. ಈ ಎಲೆ ಇವಾಗ ನನ್ನ ಕಣ್ಣಿಗೆ ಬಿತ್ತು, ಹಾಗಾಗಿ ಅದು ನೆನಪು ಬಂತು. ಹಾಗಾಗಿ ವಿಡಿಯೋ ಮಾಡಿಸ್ಕೊಂಡೆ, ಇದೊಂದು ಕ್ಲಿಪ್ ಇರಲಿ ಅಂತ. ಯಾರೆಲ್ಲ ಚಿಕ್ಕವರಿದ್ದಾಗ ಹಚ್ಕೊಂಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಗೋರಂಟಿ ಗೋರಂಟಿ ಹೆಂಗೆ ಎತ್ತದೆ ಇಲ್ವಾ? ನಾವು ಇವನ್ನೇ ಹುಡ್ಕೊಂಡು ಹೋಗ್ತಾ ಇದ್ದವಾಗ ಸ್ಕೂಲ್ ಹುಡ್ಲಲ್ಲಿ ಹುಡ್ಕೊಂಡೋಗಿ ಕುತ್ಕೊಂಡು ಹಚ್ಕೊಂತೀವಿ. ನೇಚರ್ ಗೋರಂಟಿ, ನ್ಯಾಚುರಲ್ ಗೋರಂಟಿ ಹಿಂಗೆ ಚೆನ್ನಾಗ್ತದೆ. ಇಲ್ಲ ನಾನು ನೋಡೇ ಇಲ್ಲ ಇಲ್ಲಿ ತನಕ. ನಾನು ತೋರಿಸಿ